ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಮೂವಿನ ಸಪೋರ್ಟ್ ಮಾಡೋದಕ್ಕೆ ಬಂದಿರುವಂಥ ಎಲ್ಲ ಮೀಡಿಯಾ ಆ್ಯಂಡ್ ಪ್ರೆಸ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಮೊದಲನೇದಾಗಿ ನನ್ನ ಪಾತ್ರದ ಬಗ್ಗೆ ಹೇಳ್ತೀನಿ. ನನ್ನ ಪಾತ್ರ ಬಂದು ರಮ್ಯಾ ಅಂತ. ಸೊ ತುಂಬ ಬಬ್ಲಿ ಕ್ಯಾರೆಕ್ಟರ್. ಹೀರೋ ಜೊತೆ ಆಬ್ವಿಯಸ್ಲಿ ರೋಸಸ್ ಅಂತ ಇದೆ. ಸೊ ಲವ್ ಸ್ಟೋರಿ, ಲವ್ ಟ್ರ್ಯಾಕಲ್ಲಿ ಬರೋ ಅಂಥ ಕ್ಯಾರೆಕ್ಟರ್ ನಂದು. ನನಗೆ ಈ ಆಪರ್ಚುನಿಟಿ ಕೊಟ್ಟಿರೋತಕ್ಕಂಥ ಶ್ರೀನಿವಾಸ್ ಸರ್ ಡೈರೆಕ್ಟರ್, ಆಮೇಲೆ ನಟರಾಜ್ ಸರು ಪ್ರೊಡ್ಯೂಸರ್, ಥ್ಯಾಂಕ್ ಯು ಸೋ ಮಚ್. ಸೆಲೆಕ್ಷನ್ ಮುಂಚೆ ನಾನು ಫಸ್ಟ್ ಮೀಟ್ ಮಾಡಿದ್ದು ಅಜಯ್ ಸರ್ನ. ಸೊ ಅಜಯ್ ಸರ್ ಹೇಗೆ ಅಂದರೆ ದಿನ ಸೆಟ್ಟಲ್ಲಿ ಇರ್ತಾಯಿದ್ರು. ಪ್ರತಿಯೊಂದರಲ್ಲೂ ನಾವೇನೇ ಚೆನ್ನಾಗಿ ಮಾಡಿದರೆ ಹೊಗಳೋದಕ್ಕಿಂತ ಕರೆಕ್ಷನ್ಸೇ ಜಾಸ್ತಿ ಹೇಳಿದ್ದಾರೆ. ಆ್ಯಂಡ್ ನಮಗದು ಹೆಲ್ಪ್ ಕೂಡ ತುಂಬ ಚೆನ್ನಾಗಿ ಆಗಿದೆ. ಜನಾರ್ದನ್ ಬಾಬು ಸರು ಸಿನಿಮ್ಯಾಟೋಗ್ರಫಿ. ಸೊ ತುಂಬ ಬಯಸ್ಕೊಂಡಿರೋದು ನಾನೇ ಅವ್ರ ಕೈಲಿ. ಯಾಕಂದರೆ ಶಾರ್ಟ್ ಮುಂಚೆ ತುಂಬ ನಗಿಸ್ಬಿಡ್ತಿದ್ರು. ಆ್ಯಕ್ಷನ್ ಅಂದಿದ ತಕ್ಷಣ ಅವ್ರಿಗೆ ಸೀರಿಯಸ್ ಆಗಬೇಕು. ನನಗೆ ನಗು ಕಂಟ್ರೋಲ್ ಆಗಲ್ಲ ಬೇಗ. ಸೊ ಅವರಿಗೆ ನಿಲ್ಲಮ್ಮ ಯಾಕಮ್ಮ ಅನ್ನೋರು. ಕಟ್ಟಾಗಿದ ತಕ್ಷಣ ಆಯ್ತುಮ್ಮ ಪರವಾಗಿಲ್ಲ ಚೆನ್ನಾಗಿ ಮಾಡಿದೆ ಅನ್ನೋರು. ಸೊ ಅದು ನಂಗೆ ತುಂಬ ಕನ್ಫ್ಯೂಷನ್ ಆಗಿತ್ತು. ಅವರು ಮತ್ತು ಶ್ರೀನಿವಾಸ್ ಸರ್ ಕೂಡ ಹಾಗೇ ಇದ್ದರು, ತುಂಬ ಸೀರಿಯಸ್ ಇದ್ದರು. ಆಮೇಲೆ ನನ್ನ ಫ್ರೆಂಡ್ ಜಾನ್ವಿ, ತುಂಬ ಇಂಪಾರ್ಟೆಂಟ್. ಫ್ರೆಂಡ್ ಅನ್ನೋದಕ್ಕಿಂತ ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅವಳು. ತುಂಬ ಲೈಕ್ ಆನೆಸ್ಟ್ ಸಿನ್ಸಿಯರ್ ಹುಡುಗಿ ಆ್ಯಂಡ್ ತುಂಬ ಡೆಡಿಕೇಶನ್ ಇದೆ. ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ನಿಂಗೆ ಒಳ್ಳೊಳ್ಳೆ ಮೂವಿ ಸಿಗಲಿ ಅಂತ ನಾನು ಆಲ್ವೇಸ್ ವಿಶ್ ಮಾಡ್ತೀನಿ. ಆ್ಯಂಡ್ ಈ ಮೂವಿ ಆಬ್ವಿಯಸ್ಲಿ ಇಂಟ್ರೊಡಕ್ಷನ್ ಅರ್ಜುನ್ ಅಂತ ಎಲ್ಲರಿಗೂ ಟಾಪಿಕ್ ಆಗಿರೋದ್ರಿಂದ ಅರ್ಜುನ್ ಅವರಿಗೆ ತುಂಬ ಡೆಡಿಕೇಶನ್ ಇದೆ. ಅವ್ರ ವರ್ಕ್ ಬಗ್ಗೆ ಆಗಲಿ ಇನ್ನೊಂದಾಗಲಿ ನಾವು ಪ್ರೀಮಿಯರ್ ಶೋ ಅಲ್ಲಿ ನೋಡಿದ್ವಿ ಮೂವಿ ಕೂಡ. ಸೊ ಅವ್ರಿಗಿರೋಂಥ ಡೆಡಿಕೇಶನ್ಗೆ ಇದು ಫಸ್ಟ್ ಮೂವಿ ಅಂತ ಯಾರಿಗೂ ಅನಿಸಲ್ಲ. ಸೊ ಆಲ್ ದ ಬೆಸ್ಟ್ ನಿಮ್ಮ ಕೆರಿಯರ್ಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದೆ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬರಲಿ. ಆ್ಯಂಡ್ ರಿಚಿ ಸರ್, ನಾನು ಅವ್ರ ಜೊತೆ ಸ್ಕ್ರೀನ್ ಸ್ಪೇಸ್ ಅಷ್ಟು ಶೇರ್ ಮಾಡ್ಕೊಂಡಿಲ್ಲ, ಬಟ್ ಆಫ್ ಸ್ಕ್ರೀನ್ ನಾವು ತುಂಬ ಎಂಜಾಯ್ ಮಾಡಿದ್ದೀವಿ ಫ್ಯಾಮಿಲಿ ಥರ. ಆಮೇಲೆ ನವೀನ್ ಅಂತ ನನ್ನ ಅಣ್ಣ, ಸೊ ಅವ್ರ ಜೊತೆನೂ ನಾನು ತುಂಬ ಎಂಜಾಯ್ ಮಾಡಿದ್ದೀನಿ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿಕೊಂಡು. ಶರತ್ ಸ್ಕ್ರೀನ್ ರೈಟರ್, ಸ್ಕ್ರಿಪ್ಟ್ ರೈಟರ್. ನಾನು ಅವ್ರನ್ನ ಸ್ಕ್ರಿಪ್ಟ್ ರೈಟರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದೊಳ್ಳೆ ಫ್ರೆಂಡ್. ಆ್ಯಕ್ಚುಲಿ ಒಂದು ವಾರ ಪೂರ್ತಿ ಶೂಟಿಂಗಲ್ಲಿ ಇದ್ದರು ಸ್ಟಾರ್ಟಿಂಗಲ್ಲೆಲ್ಲ. ಆ್ಯಕ್ಚುಲಿ ನಾವು ತುಂಬ ಎಲ್ಲ ಫ್ಯಾಮಿಲಿ ಥರನೇ ವರ್ಕ್ ಮಾಡಿದ್ದು ಜಾಸ್ತಿ. ಸೊ ಮ್ಯೂಸಿಕ್ ಡೈರೆಕ್ಟರ್ ಬಂದು ಶಶಿ ಸರ್. ನಾನು ಫಸ್ಟ್ ಟೈಮ್ ಮ್ಯೂಸಿಕ್ ಕೇಳಿದಾಗ ನಂಗೆ ನಿಜವಾಗ್ಲೂ ನಿಮ್ಮದು ಡೆಬ್ಯೂ ಮೂವಿ ಅಂತ ನಂಗೆ ಅನಿಸ್ಲೇ ಇಲ್ಲ. ಆಬ್ವಿಯಸ್ಲಿ ಡಬ್ಬಿಂಗಲ್ಲೆಲ್ಲ ಬಂದಾಗ ನಾನೇ ಕೇಳಿ ಸರ್ ಯಾವುದಾದ್ರೂ ಮ್ಯೂಸಿಕ್ ಪ್ಲೇ ಮಾಡಿ RR ಪ್ಲೇ ಮಾಡಿ ಅಂತ ಕೇಳಿ ಹಾಕ್ಸ್ಕೊಂಡಿದ್ದೀನಿ. ಮ್ಯೂಸಿಕ್ಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಸರ್. ನಿಮ್ಮೆಲ್ಲ ಫ್ಯೂಚರ್ ಪ್ರಾಜೆಕ್ಟ್ಸ್ಗೆ ಆಲ್ ದ ವೆರಿ ಬೆಸ್ಟ್. ಸೊ ನನ್ನ ಮೇಕಪ್ ಮಾಡಿರೋ ಅಂಥ ಹರೀಶ್ ಸರ್ ಆಗಿರ್ಬೋದು, ಆಮೇಲೆ ಕಾಸ್ಟ್ಯೂಮರ್ ಲೋಕಿ ಅಣ್ಣ ಆಗಿರ್ಬೋದು, ನಮ್ಮ ಹೇರ್ ಸ್ಟೈಲಿಸ್ಟು, ಆಮೇಲೆ ನಮ್ಮ AD ಡೈರೆಕ್ಟರ್ ಮುನಿರಾಜು ಸರ್ ಆಗಿರ್ಬೋದು, ಸುನೀಲ್ ಸರ್ ಆಗಿರ್ಬೋದು, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇಡೀ ಮೂವಿ ವರ್ಕ್ ಮಾಡ್ತಾ ನನಗೆ ತುಂಬ ಫ್ಯಾಮಿಲಿ ಟೀಮ್ ಅಂತಲೇ ಅನಿಸಿದೆ. ನಾವು ಫ್ಯಾಮಿಲಿ ಅಂತಲೇ ಎಂಜಾಯ್ ಮಾಡಿದ್ದೀವಿ. ಎಲ್ಲ ಒಟ್ಟೊಟ್ಟಿಗೆ ಕೂತ್ಕೊಂಡು ಎಲ್ಲ ಒಟ್ಟೊಟ್ಟಿಗೆ ಮಜಾ ಮಾಡಿದ್ದೀವಿ, ಒಟ್ಟೊಟ್ಟಿಗೆ ಊಟ ಮಾಡಿದ್ದೀವಿ. ಸೊ ಥ್ಯಾಂಕ್ ಯು. ಇದೇ January 3rd ನಮ್ಮ ಗನ್ಸ್ ಇನ್ ರೋಸಸ್ ಮೂವಿ ರಿಲೀಸ್ ಆಗ್ತಾ ಇದೆ. ಸೊ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್, ಪ್ರೋತ್ಸಾಹ ನಮಗೆ ಬೇಕು. ಥ್ಯಾಂಕ್ ಯು ಸೋ ಮಚ್. ನನ್ನ ಪಾತ್ರದ ಹೆಸರು ಬಂದು ರಮ್ಯಾ ಅಂತ. ತುಂಬ ಬಬ್ಲಿ ಕ್ಯಾರೆಕ್ಟರ್. ಅಂದರೆ ಕಥೆಯಲ್ಲಿ ನಾನು ಜಾಸ್ತಿ ರಿವೀಲ್ ಮಾಡೋಕ್ಕಾಗಲ್ಲ. ನಾನು ಹೇಗೆ ಹೀರೋನ ಮೀಟ್ ಮಾಡ್ತೀನಿ. ಲವ್ ಸ್ಟೋರಿ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ಒಂದು ಲವ್ ಟ್ರ್ಯಾಕ್ ಇರುತ್ತೆ. ಸೊ ನನ್ನ ಪಾತ್ರ ಅಂತ ಬಂದರೆ ತುಂಬ ಡೇರಿಂಗ್, ಆಪೋಸಿಟಲ್ಲಿ ಇನ್ನೋಸೆಂಟ್ ಹುಡುಗಿ. ಒಂದು ಯೋಚನೆ ಮಾಡ್ತಾಳೆ, ಬಟ್ ಅಲ್ಲೋಗಿ ಮತ್ತೆ ಫ್ರೆಂಡ್ ಹತ್ರ ಹೋಗ್ತಾಳೆ, ಅವಳು ಹೇಳಿದ್ನೇ ಮಾಡ್ತಾಳೆ ಮತ್ತೆ ವಾಪಸ್ಸು. ಸೊ ಆ ಥರ ಒಂದು ಕ್ಯಾರೆಕ್ಟರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ಮಾ, ಒಳ್ಳೆಯದಾಗಲಿ.